ಬೆಂಗಳೂರಿನಲ್ಲಿ ಶಂಕಿತನೊಬ್ಬನನ್ನ ಅರೆಸ್ಟ್ ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಅಸ್ಸಾಂನ NIA ಅಧಿಕಾರಿಗಳಿಂದ ಬೆಂಗಳೂರಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿರೋದು. ನಿನ್ನೆ ಅರೆಸ್ಟ್ ಮಾಡಿರುವಂಥ NIA ಅಧಿಕಾರಿಗಳು ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಬಂಧಿತ ಶಂಕಿತ ಉಗ್ರ. ಬೆಂಗಳೂರು ಗ್ರಾಮಾಂತರದ ಜಿಗಣಿಯಲ್ಲಿ ಈತನ ಬಂಧನ ಆಗಿದೆ. ಉಲ್ಫಾ ಸಂಘಟನೆಗೆ ಸೇರಿರುವಂಥ ಶಂಕಿತ ಉಗ್ರ ಗುವಾಹಟಿಯಲ್ಲಿ IED ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದಿದ್ದ ಅನ್ನೋ ಮಾಹಿತಿ. ಉಲ್ಫಾ ಸಂಘಟನೆಗೆ ಸೇರಿದ ಈತ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ಅದು ಅಸ್ಸಾಂನಲ್ಲಿರುವಂಥ ಒಂದು ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಹೇಳ್ತೀವಲ್ಲ, ಅದರಲ್ಲಿದ್ದಂಥವು. ನೀವು ಅಲ್ಲಿ IEDನ ಇಟ್ಟು ಇಲ್ಲಿಗೆ ಎಸ್ಕೇಪ್ ಆದರೆ ಬೆಂಗಳೂರಿಗೆ ಬಂದಿದ್ದ. ಉಲ್ಫಾ ಅಂತ ಕರೀತಾರೆ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ. ಅದರ ಸದಸ್ಯ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಮಾದೇಶ್, ಈತನ ಹಿನ್ನೆಲೆ ನೋಡಿದಾಗ ಉಲ್ಫಾ ಸದಸ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿಗೆ ಬಂದೈತ, ಮೂಲತಃ ಬೆಂಗಳೂರಿನವನೇನಾ ಅಥವಾ ಎಲ್ಲಿ ಅವನು, ಯಾವ ರೀತಿಯಾಗಿ ಈತನನ್ನು ಬಲೆ ಬೀಸಲಾಗಿತ್ತು, ಹೇಗೆ ಈತನನ್ನು ಲಾಕ್ ಮಾಡಿದ್ರು, ಈತನ ಹಿನ್ನೆಲೆ ಏನು, ಈತ ಈ ಹಿಂದೆ ಏನೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಮಾಹಿತಿ ಕೊಡ್ಬೋದಾ ಮಾದೇಶ್? ನಾಗೇಂದ್ರ ಬಾಬು, ಉಲ್ಫಾ ಸಂಘಟನೆಗೆ ಸೇರಿರುವಂಥ ಶಂಕಿತ ಉಗ್ರ ಅಂತೇಳಿ ಈಗಾಗಲೇ NIA ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಕಳೆದ ಆಗಸ್ಟ್ನ 14ರಂದು ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಇವರೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ಗುವಾಹಟಿಯಲ್ಲಿ, ಅಸ್ಸಾಂನ ಗುವಾಹಟಿಯಲ್ಲಿ ಸ್ಫೋಟ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋಂಥ ಒಂದು ಇನ್ಫಾರ್ಮೇಷನ್ ಬಂದಿರುತ್ತೆ. 14ನೇ ತಾರೀಕು ಅಲ್ಲಿ ರೇಡ್ ಮಾಡಿದ್ದಂಥ NIA ಅಧಿಕಾರಿಗಳು ಸಾಕಷ್ಟು IED ಬಾಂಬ್ಗಳನ್ನು ಪತ್ತೆ ಹಚ್ಚುವಂಥ ಕೆಲಸನ ಮಾಡಿರ್ತಾರೆ. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಡೆ ಅಲ್ಲಿ ಬಾಂಬ್ಗಳನ್ನು ಇಟ್ಟಿದ್ರು ಅನ್ನೋವಂಥದ್ದು ಅಲ್ಲಿನ ತನಿಖೆ ವೇಳೆ ಗೊತ್ತಾಗಿರುತ್ತೆ. ಅದರಲ್ಲಿ ಭಾಗಿಯಾಗಿದ್ದಂಥ ಓರ್ವ ಶಂಕಿತ ಈ ಆರೋಪಿ ಗೌತಮ್ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಈ ಶಂಕಿತ ಉಗ್ರ ಬೆಂಗಳೂರಿಗೆ ಫ್ಯಾಮಿಲಿ ಸಮೇತ ಬಂದು ಜಿಗಣೆಯಲ್ಲಿ ವಾಸವಿರ್ತಾನೆ. ಅಲ್ಲಿ ಹೆಸರನ್ನ ಬದಲಾಯಿಸಿಕೊಂಡು ಆತ ಇರ್ತಾನೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಅಲ್ಲಿರ್ತಾನೆ. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಒಂದಷ್ಟು ಕೃತ್ಯ ಎಸಗೋದಕ್ಕೆ ಆತ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥ ಇನ್ಫಾರ್ಮೇಷನ್ ಅನ್ನ ಕಲೆ ಹಾಕುವಂಥ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿರ್ತಾರೆ. ಆತನನ್ನ ಮಾನಿಟರ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕೇಸ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ಶಂಕಿತ ಆರೋಪಿಗಳನ್ನ ಮಾನಿಟರ್ ಮಾಡುವಂಥ ಕೆಲಸದಲ್ಲಿ ಅಸ್ಸಾಂ NIA ಅಧಿಕಾರಿಗಳು ಮುಂದಾಗಿರ್ತಾರೆ. ಈ ವೇಳೆ ಬೆಂಗಳೂರಿನಲ್ಲೂ ಕೂಡ ಈ ಗೌತಮ್ ಏನಿರ್ತಾನೆ ಈತ ವಾಸ ಆಗಿರ್ತಾನೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಪಕ್ಕ ಮಾಹಿತಿಯನ್ನು ಆಧರಿಸಿದ್ದಂತಹ NIA ಅಧಿಕಾರಿಗಳು ಅಸ್ಸಾಂನಿಂದ ಇಲ್ಲಿಗೆ ಬಂದು ನಿನ್ನೆ ಆತನನ್ನು ಬಂಧನ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆತನಿಂದ ಒಂದಷ್ಟು ಮೊಬೈಲ್ಗಳಾಗಿರ್ಬೋದು, ಜೊತೆಗೆ ಆತನ ಬಳಿದ್ದಂಥ ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆತ ಬೆಂಗಳೂರಿಗೆ ಬಂದು ಇರೋದಕ್ಕೆ ಕಾರಣ ಏನು, ಇಲ್ಲಿ ಆತನಿಗೆ ಯಾರು ಶೆಲ್ಟರ್ ಕೊಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಆತ ಕೆಲಸ ಮಾಡ್ತಿದ್ದಂಥ ಕಂಪನಿಯಲ್ಲೂ ಕೂಡ ಈತ ಹೇಗಿದ್ದ ಮತ್ತು ಯಾರ ಮೂಲಕ ಕೆಲಸಕ್ಕೆ ಸೇರಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈತ ಅಲ್ಲಿ ಅಂದರೆ ಅಸ್ಸಾಂನಲ್ಲಿ ನಡೆದಿದ್ದಂತಹ ಪ್ಲಾನ್ಗೆ ಸಂಬಂಧಪಟ್ಟಂತೆ ಸುಮಾರು 5 IED ಬಾಂಬ್ಗಳನ್ನು ಇಡೋಕೆ ಪ್ರಯತ್ನ ಇಟ್ಟಿದ್ದ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ಅಸ್ಸಾಂಗೆ ಕರೆದೊಯ್ದು ಹೆಚ್ಚಿನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಶಂಕಿತನೊಬ್ಬನನ್ನ ಅರೆಸ್ಟ್ ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಅಸ್ಸಾಂನ NIA ಅಧಿಕಾರಿಗಳಿಂದ ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿರೋದು. ನಿನ್ನೆ ಅರೆಸ್ಟ್ ಮಾಡಿರುವಂಥ NIA ಅಧಿಕಾರಿಗಳು ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಬಂಧಿತ ಶಂಕಿತ ಉಗ್ರ. ಬೆಂಗಳೂರು ಗ್ರಾಮಾಂತರದ ಜಿಗಣಿಯಲ್ಲಿ ಈತನ ಬಂಧನ ಆಗಿದೆ. ಉಲ್ಫಾ ಸಂಘಟನೆಗೆ ಸೇರಿರುವಂಥ ಶಂಕಿತ ಉಗ್ರ ಗುವಾಹಟಿಯಲ್ಲಿ IED ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದಿದ್ದ ಅನ್ನೋ ಮಾಹಿತಿ. ಉಲ್ಫಾ ಸಂಘಟನೆಗೆ ಸೇರಿದ ಈತ ಅಂತೇಳಿ ಗೊತ್ತಾಗ್ತಾ ಇದೆ.
ನೋಡಿ, ಅದು ಅಸ್ಸಾಂನಲ್ಲಿರುವಂತಹ ಒಂದು ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಹೇಳ್ತೀವಲ್ಲ, ಅದರಲ್ಲಿದ್ದಂಥವು ನೀವು ಅಲ್ಲಿ ಐಡಿನ ಇಟ್ಟು ಇಲ್ಲಿಗೆ ಎಸ್ಕೇಪ್ ಆದರೆ ಬೆಂಗಳೂರಿಗೆ ಬಂದಿದ್ದ. ಉಲ್ಫಾ ಅಂತ ಕರೀತಾರೆ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ, ಅದರ ಸದಸ್ಯ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಮಾದೇಶ್, ಈತನ ಹಿನ್ನೆಲೆ ನೋಡಿದಾಗ ಉಲ್ಫಾ ಸದಸ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿಗೆ ಬಂದೈತ, ಮೂಲತಃ ಬೆಂಗಳೂರಿನವನೇನಾ ಅಥವಾ ಎಲ್ಲಿ ಅವನು, ಯಾವ ರೀತಿಯಾಗಿ ಈತನನ್ನು ಬಲೆ ಬೀಸಲಾಗಿತ್ತು, ಹೇಗೆ ಈತನನ್ನು ಲಾಕ್ ಮಾಡಿದ್ರು, ಈತನ ಹಿನ್ನೆಲೆ ಏನು, ಈತ ಈ ಹಿಂದೆ ಏನೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಮಾಹಿತಿ ಕೊಡ್ಬೋದಾ ಮಾದೇಶ್? ನಾಗೇಂದ್ರ ಬಾಬು, ಉಲ್ಫಾ ಸಂಘಟನೆಗೆ ಸೇರಿರುವಂಥ ಶಂಕಿತ ಉಗ್ರ ಅಂತೇಳಿ ಈಗಾಗಲೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಕಳೆದ ಆಗಸ್ಟ್ನ 14ರಂದು ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಇವರೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ಗುವಾಹಟಿಯಲ್ಲಿ, ಅಸ್ಸಾಂನ ಗುವಾಹಟಿಯಲ್ಲಿ ಸ್ಫೋಟ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋಂಥ ಒಂದು ಇನ್ಫಾರ್ಮೇಷನ್ ಬಂದಿರುತ್ತೆ. 14ನೇ ತಾರೀಕು ಅಲ್ಲಿ ರೇಡ್ ಮಾಡಿದ್ದಂಥ ಎನ್ಐಎ ಅಧಿಕಾರಿಗಳು ಸಾಕಷ್ಟು IED ಬಾಂಬ್ಗಳನ್ನು ಪತ್ತೆ ಹಚ್ಚುವಂಥ ಕೆಲಸನ ಮಾಡಿರ್ತಾರೆ. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಡೆ ಅಲ್ಲಿ ಬಾಂಬ್ಗಳನ್ನು ಇಟ್ಟಿದ್ರು ಅನ್ನುವಂಥದ್ದು ಅಲ್ಲಿನ ತನಿಖೆ ವೇಳೆ ಗೊತ್ತಾಗಿರುತ್ತೆ. ಅದರಲ್ಲಿ ಭಾಗಿಯಾಗಿದ್ದಂಥ ಓರ್ವ ಶಂಕಿತ ಈ ಆರೋಪಿ ಗೌತಮ್ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಈ ಶಂಕಿತ ಉಗ್ರ ಬೆಂಗಳೂರಿಗೆ ಫ್ಯಾಮಿಲಿ ಸಮೇತ ಬಂದು ಜಿಗಣೆಯಲ್ಲಿ ವಾಸವಿರ್ತಾನೆ, ಅಲ್ಲಿ ಹೆಸರನ್ನ ಬದಲಾಯಿಸಿಕೊಂಡು ಆತ ಇರ್ತಾನೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಅಲ್ಲಿರ್ತಾನೆ. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಒಂದಷ್ಟು ಕೃತ್ಯ ಎಸಗೋದಕ್ಕೆ ಆತ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥ ಇನ್ಫಾರ್ಮೇಷನ್ ಅನ್ನ ಕಲೆ ಹಾಕುವಂಥ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿರ್ತಾರೆ. ಆತನನ್ನ ಮಾನಿಟರ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕೇಸ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ಶಂಕಿತ ಆರೋಪಿಗಳನ್ನ ಮಾನಿಟರ್ ಮಾಡುವಂಥ ಕೆಲಸದಲ್ಲಿ ಅಸ್ಸಾಂ ಎನ್ಐಎ ಅಧಿಕಾರಿಗಳು ಮುಂದಾಗಿರ್ತಾರೆ. ಈ ವೇಳೆ ಬೆಂಗಳೂರಿನಲ್ಲೂ ಕೂಡ ಈ ಗೌತಮ್ ಏನಿರ್ತಾನೆ ಈತ ವಾಸ ಆಗಿರ್ತಾನೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಪಕ್ಕ ಮಾಹಿತಿಯನ್ನು ಆಧರಿಸಿದ್ದಂತಹ ಎನ್ಐಎ ಅಧಿಕಾರಿಗಳು ಅಸ್ಸಾಂನಿಂದ ಇಲ್ಲಿಗೆ ಬಂದು ನಿನ್ನೆ ಆತನನ್ನ ಬಂಧನ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆತನಿಂದ ಒಂದಷ್ಟು ಮೊಬೈಲ್ಗಳಾಗಿರ್ಬೋದು, ಜೊತೆಗೆ ಆತನ ಬಳಿದ್ದಂಥ ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆತ ಬೆಂಗಳೂರಿಗೆ ಬಂದು ಇರೋದಕ್ಕೆ ಕಾರಣ ಏನು, ಇಲ್ಲಿ ಆತನಿಗೆ ಯಾರು ಶೆಲ್ಟರ್ ಕೊಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಆತ ಕೆಲಸ ಮಾಡ್ತಿದ್ದಂಥ ಕಂಪನಿಯಲ್ಲೂ ಕೂಡ ಈತ ಹೇಗಿದ್ದ ಮತ್ತು ಯಾರ ಮೂಲಕ ಕೆಲಸಕ್ಕೆ ಸೇರಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈತ ಅಲ್ಲಿ ಅಂದರೆ ಅಸ್ಸಾಂನಲ್ಲಿ ನಡೆದಿದ್ದಂತಹ ಪ್ಲಾನ್ಗೆ ಸಂಬಂಧಪಟ್ಟಂತೆ ಸುಮಾರು 5 IED ಬಾಂಬ್ಗಳನ್ನು ಇಡೋಕೆ ಪ್ರಯತ್ನ ಇಟ್ಟಿದ್ದ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ಅಸ್ಸಾಂಗೆ ಕರೆದೊಯ್ದು ಹೆಚ್ಚಿನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಶಂಕಿತನೊಬ್ಬನನ್ನ ಅರೆಸ್ಟ್ ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಪತ್ತೆ ಆಗಿದ್ದಾರೆ. ಅಸ್ಸಾಂನ NIA ಅಧಿಕಾರಿಗಳಿಂದ ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿರೋದು. ನಿನ್ನೆ ಅರೆಸ್ಟ್ ಮಾಡಿರುವಂಥ NIA ಅಧಿಕಾರಿಗಳು ಗಿರೀಶ್ ಬೋರಾ ಅಲಿಯಾಸ್ ಗೌತಮ್, ಬಂಧಿತ ಶಂಕಿತ ಉಗ್ರ. ಬೆಂಗಳೂರು ಗ್ರಾಮಾಂತರದ ಜಿಗಣಿಯಲ್ಲಿ ಈತನ ಬಂಧನ ಆಗಿದೆ. ಉಲ್ಫಾ